ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇದು ನಾವು ಮಾರ್ಚ್ 8ರಂದು ವುಮೆನ್ಸ್ ಡೇ ಆಚರಿಸಿದ್ವಿ ಹಿರಿಯೂರು ಒಕ್ಕಲಿಗರ ಹಾಸ್ಟೆಲಲ್ಲಿ. ಸೊ ಅವತ್ತಿನ ಸೆಲೆಬ್ರೇಷನ್ ಹೇಗಿತ್ತು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೀನಿ ಈ ಲಾಗಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ತಡವಾಗಿ ಹೋಗಿದ್ದೆ. ಹೋಗೋಷ್ಟೊತ್ತಿಗೆ ಎಲ್ಲ ಬಂದುಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಬಾಗಿಲಿಗೆ ರಂಗೋಲಿ ಹಾಕಿ ಕಲರ್ ಹಾಕಿ ಮತ್ತು ಬಾಗಿಲಿಗೆ ಮಾವಿನ ತೋರಣ ಮತ್ತು ಬಾಳೆಕಂದು ಎಲ್ಲ ಕಟ್ಟಿ ಎಲ್ಲ ರೆಡಿಯಾಗಿ ನಿಂತಿದ್ದರು. ಸೊ ನಾನು ಹೋದೆ, ಎಲ್ಲ ರೆಡಿ ಮಾಡ್ತಾಯಿದ್ರು. ಅಲ್ಲೇ ಟೈಮ್ ಇದೆ, ಹಾಗಾಗಿ ಬರೋರು ಇನ್ನೂ ಬರ್ತಾ ಇದ್ದಾರೆ, ರೆಡಿ ಆಗ್ತಿದ್ದಾರೆ, ಬಂದಿರೋರು ಇದ್ದಾರೆ. ಸೊ ಇದ್ದಿದ್ರಲ್ಲಿ ನಾನು ಸ್ವಲ್ಪ ಲೇಟಾಗಿ ಹೋದೆ, ಆದರೂ ಎಲ್ಲರೂ ಖುಷಿಯಾಗಿ ಮಾಡಿಕೊಂಡ್ರು. ಎಲ್ಲರಿಗೂ ನಾನು ವಿಶ್ ಮಾಡಿದೆ. ನೋಡಿ ಎಲ್ಲ ರಂಗೋಲಿ ಎಲ್ಲ ಹಾಕಿ ಕಲ್ಲರೆಲ್ಲ ಹಾಕಿದ್ದಾರೆ. ಬನ್ನಿ ನೋಡೋಣ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ. ಉದ್ಘಾಟನೆಗೆ ಅಂತ ದೀಪ ಹಚ್ಚೋದಕ್ಕೆ ಎಣ್ಣೆ ಮತ್ತು ಬಂದಂಥವ್ರಿಗೆ ಜ್ಯೂಸು, ಅತಿಥಿಗಳಿಗೆ ಸನ್ಮಾನ ಮಾಡೋದಕ್ಕೆ ಶಾಲು ಹಾರ ಎಲ್ಲ ರೆಡಿಯಾಗಿದೆ. ನೋಡಿ ಇದೇ ನಮ್ಮ ಸ್ಟೇಜ್, ಪ್ರೋಗ್ರಾಮ್ನ ಸ್ಟೇಜು. ಸೊ ಹೇಗಿದೆ ನೋಡಿ, ಈ ಸಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನಮ್ಮ ಒಕ್ಕಲಿಗರ ಹೆಣ್ಮಕ್ಳು ಎಲ್ಲ ತುಂಬ ಶ್ರಮ ಹಾಕಿದ್ರು. ಎಷ್ಟೋ ಜನ ಬ್ಯಾಕ್ ಸಪೋರ್ಟ್ ಮಾಡಿದರು, ಕೆಲವರು ಖುದ್ದಾಗಿ ನಿಂತು ಸಪೋರ್ಟ್ ಮಾಡಿದರು. ಸೊ ಅವ್ರದ್ದೆಲ್ಲ ಈ ಪ್ರೋಗ್ರಾಮ್ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗಬೇಕು. ಸೊ ನೋಡಿ ಎಲ್ಲ ಪಾಪ ಗಂಡ್ಮಕ್ಳು ಬಂದು ಎಲ್ಲ ಸಾಥ್ ಕೊಡ್ತಿದ್ದಾರೆ ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ. ನೋಡಿ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಮಾಡಿದರು ಈ ಸಲ. ಕಾರ್ಯಕ್ರಮಕ್ಕೆ ಬಂದಂಥ ಹೆಣ್ಮಕ್ಳಿಗೆ ಊಟದ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ, ಜ್ಯೂಸ್ ವ್ಯವಸ್ಥೆ ಎಲ್ಲ ಮಾಡಿದರು. ನೋಡಿ ಎಲ್ಲನ. ಮತ್ತು ಬಂದ ಎಲ್ಲ ಹೆಣ್ಮಕ್ಳು ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ರು. ಇನ್ನೇನು ಹೆಣ್ಮಕ್ಳೆಲ್ಲ ಸೇರಿಕೊಂಡ್ವಿ. ಬಂದಿರೋಂಥ ಹೆಣ್ಮಕ್ಳಿಗೆಲ್ಲನ ಗ್ಲಾಸಲ್ಲಿ ಜ್ಯೂಸ್ ಕೊಡ್ತಾ ಇದ್ದೀವಿ. ತುಂಬ ಬಿಸಿಲಿದೆ. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಪ್ರಾರ್ಥನೆ ಗೀತೆಯನ್ನು ಹಾಡಿ ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನೆರವೇರಿಸಿದರು ನಮ್ಮ ಹಿರಿಯೂರಿನ ಡಾಕ್ಟರ್ ಸುಲತಾ ಅವರು ಎಲ್ಲ. ಹಾಗೆ ನಮ್ಮ ದೇಶದ ಬೆನ್ನೆಲುಬು ರೈತರು, ನಮಗೆ ಅನ್ನ ಕೊಡುವ ಅನ್ನದಾತರಿಗೋಸ್ಕರ ರೈತರ ಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವನ ಸೂಚಿಸಿದ್ವಿ. ಪಟ್ನಾಯಕನಹಳ್ಳಿ ನಂಜುಂಡಸ್ವಾಮಿ ಮಹಾಸ್ವಾಮಿಗಳು ಕೂಡ ಬಂದರು. ಅವರು ಕೂಡ ಸ್ವಾಗತ ಮಾಡಿ ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ಲೇಟಾಗಿ ಬಂದರು. ಅವರು ನಮ್ಮ ಕಾರ್ಯಕ್ರಮದ ಕುರಿತು, ಮಹಿಳೆಯರನ್ನು ಕುರಿತು, ತಮ್ಮ ಸಮುದಾಯದ ಕುರಿತು ಉದ್ದೇಶಿಸಿ ಮಾತಾಡಿದರು. ಈ ಕಾರ್ಯಕ್ರಮ ಮಾಡಿದ್ದವರಿಗೆ ತುಂಬ ಖುಷಿ ಕೊಟ್ಟಿದೆ ಅಂತ ತುಂಬ ಹೆಮ್ಮೆ ಪಟ್ಟರು. ಸೊ ನಾವೆಲ್ಲ ಅವರ ಗುರುಗಳ ಹಿತವಚನ ಕೇಳಿ ಅವರುಗಳ ಆಶೀರ್ವಾದ ತಗೊಂಡ್ವಿ. ಅವರು ಕೂಡ ತುಂಬ ಖುಷಿಪಟ್ಟರು ಈ ಕಾರ್ಯಕ್ರಮ ನೋಡಿ. ಗುರುಗಳನ್ನು ಕೂಡ ನಮ್ಮ ಆಶೀರ್ವದಿಸಿ ಹೋದರು. ಅವ್ರನ್ನ ಕಳಿಸ್ಕೊಟ್ಟಾದ್ಮೇಲೆ ನಾವು ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಸಮುದಾಯದ ಹೆಣ್ಮಕ್ಳು ಕೂಡ ಕೋಲಾಟ ಮಾಡ್ತಾಯಿದ್ದಾರೆ. ಇದೇ ಫಸ್ಟ್ ಟೈಮ್ ಈ ಥರ ಕೋಲಾಟ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಮೂಡ್ ಬಂತು ಕೂಡ, ಯಾಕೆಂದರೆ ಜಾಸ್ತಿ ದಿನ ಟೈಮ್ ಕೂಡ ಇರಲಿಲ್ಲ. ಹಬ್ಬದ ಪ್ರಿಪ್ರೇಷನ್ ಬೇರೆ ಇತ್ತು. ಸೊ 2-3 ದಿನದಲ್ಲೇ ಎಲ್ಲನ ಪ್ರಾಕ್ಟೀಸ್ ಮಾಡಿ ಎಲ್ಲ ಕಲ್ತ್ಕೊಂಡ್ರು. ತುಂಬ ಚೆನ್ನಾಗಿ ಬಂತು. ನಾನು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ ಡೈಲಾಗ್ನ ಹೇಳಿದೆ. ತುಂಬ ಆ ಡೈಲಾಗಲ್ಲಿ ತುಂಬ ಗತ್ತಿತ್ತಂತೆ. ಸೊ ನೋಡಿದವರು ಎಲ್ಲ ಖುಷಿಪಟ್ಟರು. ಅಲ್ಲಿ ಬಂದಂಥ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟ್ರವರು ಕೂಡ ಖುಷಿಪಟ್ಟರು. ಎಲ್ಲ ಬಂದಂಥ ಹೆಣ್ಮಕ್ಳು ಕೂಡ ತುಂಬ ಖುಷಿಪಟ್ಟರು. ಸ್ವಾಮೀಜಿಗಳು ಹೋಗೋಕ್ಕೂ ಮುಂಚೆ ಎಲ್ಲರೂ ಸೇರಿಕೊಂಡು ಒಂದು ಗ್ರೂಪ್ ಫೋಟೋ ಹೊಡೆಸ್ಕೊಂಡ್ವಿ. ನೋಡಿ ಇಷ್ಟು ಜನ ಹೆಣ್ಮಕ್ಳು ಸೇರಿದ್ದಾರೆ ಹಬ್ಬದ ಬ್ಯುಸಿಯಲ್ಲಿ ಕೂಡ. ಸೊ ಆಮೇಲೆ ಎಲ್ಲ ಊಟ ಎಲ್ಲ ಮುಗಿದಾದ್ಮೇಲೆ, ಪ್ರೋಗ್ರಾಮ್ ಮುಗಿದ್ಮೇಲೆ ಎಲ್ಲರೂ ಸೇರಿ ಒಂದು ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ಎಲ್ಲ ಟೆನ್ಷನ್ನು, ಹಬ್ಬದ ಟೆನ್ಷನ್ ಆಗಿರಲಿ, ಏನೇ ಟೆನ್ಷನ್ ಎಲ್ಲನ ಪಕ್ಕಕ್ಕಿಟ್ಟು ಇದು ನಮ್ಮದೇ ಹಬ್ಬ ಅಂದ್ಕೊಂಡು ಇದು ಒಂದು ಸ್ವೀಟ್ ಮೆಮೊರಿಯಾಗಿ ಉಳಿಬೇಕು ಅಂತ ಎಲ್ಲರೂ ಒಟ್ಟಾಗಿ ಪ್ರೋಗ್ರಾಮ್ ಎಂಡಿಂಗ್ನಲ್ಲಿ ಒಂದು ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ. ಎಲ್ಲರೂ ಖುಷಿಯಿಂದ ಈ ಒಂದು ಸೆಲೆಬ್ರೇಷನ್ನ ಎಂಜಾಯ್ ಮಾಡಿದರು. ಅಲ್ಲಿ ಬಂದಂಥ ಪುಟಾಣಿ ಹೆಣ್ಮಕ್ಳು ಕೂಡ ಖುಷಿಪಟ್ಟರು, ನಮ್ಮೊಂದಿಗೆ ಹೆಜ್ಜೆ ಹಾಕಿದರು. ಇದೆಲ್ಲ ಕ್ರೆಡಿಟ್ಟು ನಮ್ಮ ಮಮತಕ್ಕನವರಿಗೆ ಹಾಗೂ ನಮ್ಮ ಎಲ್ಲ ಸಂಘದ ಹೆಣ್ಮಕ್ಳಿಗೆ ಹೋಗಬೇಕು. ಹಾಗೂ ಇಲ್ಲಿ ಬಂದಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಕ್ರೆಡಿಟ್ ಹೋಗಬೇಕು. ಇದೇ ಫಸ್ಟ್ ಟೈಮ್ ಈ ಥರ ನಾವು ಸೆಲೆಬ್ರೇಷನ್ ಮಾಡಿದ್ದು ವುಮೆನ್ಸ್ ಡೇನ. ನಮ್ಮದೇ ಹಬ್ಬ ಅನ್ನೋ ಫೀಲ್ ಥರ ನಾವೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ.
ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.